ಪ್ರೀತಿಯ ವಿದ್ಯಾರ್ಥಿಗಳೇ, ದೇಶೀಯ ವಿದ್ಯಾಶಾಲಾ ಸಮಿತಿ ರಿಜಿಸ್ಟರ್ಡ್ ಶಿವಮೊಗ್ಗ, ವೆಲ್ಕಮ್ ಟು DVS PU Independent College. Welcome to second PUC Physics Practicals. I am R. Tippanna, lecturer in physics. Today I am discussing about the internal resistance of a cell. ಈ ಎಕ್ಸ್ಪರಿಮೆಂಟನ್ನು ಕಂಡಕ್ಟ್ ಮಾಡಬೇಕಾಗಿದೆ. ಈ ಎಕ್ಸ್ಪರಿಮೆಂಟಿನ ಏಮನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಡಿಟರ್ಮಿನೇಷನ್ ಆಫ್ ದಿ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ಸೆಲ್ ಯೂಸಿಂಗ್ ಪೊಟೆನ್ಷಿಯೋಮೀಟರ್ ಅಂತೇಳಿ ಏಮ್ ಇದೆ. ಸೊ ಏಮ್ನಲ್ಲಿ ನಾವು ಮೈನ್ ಅಬ್ಸರ್ವ್ ಮಾಡಬೇಕಾಗಿರೋದೇ ಅಂದರೆ, ಯಾವುದೇ ಒಂದು ಸೆಲ್ ಇದ್ದರೆ ಆ ಸೆಲ್ಲಿಗೆ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಹಾಗಾದರೆ ಆ ಇಂಟರ್ನಲ್ ರೆಸಿಸ್ಟೆನ್ಸು ಎಷ್ಟಿರುತ್ತೆ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಂಟರ್ನಲ್ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಆದರೆ ಆ ಸೆಲ್ ಯೂಸ್ ಮಾಡಲಿಕ್ಕೆ ಬರಲ್ಲ. ಸೊ ಅದರದ್ದು ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಆಗಿ ಹೋಗ್ಬಿಟ್ರಿಂದ ಔಟ್ಡೇಟೆಡ್ ಸೆಲ್ ಆಗುತ್ತೆ. ಹಾಗಾದರೆ ಒಂದು ವರ್ಕಿಂಗ್ ಸೆಲ್ ಆಗಬೇಕಾದ್ರೆ ಇಂಟರ್ನಲ್ ರೆಸಿಸ್ಟೆನ್ಸು ತುಂಬಾ ಕಡಿಮೆ ಇರಬೇಕು. ಅದೆಷ್ಟು ಕಡಿಮೆ ಇರಬೇಕು ಅಥವಾ ಎಷ್ಟಿದೆ ಆ ಸೆಲ್ಲಿದು ಅನ್ನೋದನ್ನು ನಾವು ಇಲ್ಲಿ ಈ ಎಕ್ಸ್ಪರಿಮೆಂಟ್ ಮೂಲಕ ವೆರಿಫೈ ಮಾಡ್ತಾಯಿದ್ದೀವಿ. ಸೊ ಹಾಗಾದರೆ ಈ ಎಕ್ಸ್ಪರಿಮೆಂಟಲ್ಲಿ ನಾವು ಆಪ್ರೇಟರ್ಸನ್ನು ಬಳಕೆ ಮಾಡ್ತಕ್ಕಂಥದ್ದನ್ನು ಇಲ್ಲಿ ತೋರಿಸಿದ್ದೀವಿ ಸ್ಲೈಡಲ್ಲಿ. ಸೊ ಮೊದಲನೇದಾಗಿ ಪೊಟೆನ್ಷಿಯೋಮೀಟರ್ ಅನ್ನೋಂತಹ ಆಪ್ರೇಟರ್ಸ್ ಬೇಕಾಗುತ್ತೆ. ಆನಂತರ ಬ್ಯಾಟ್ರಿ ಬೇಕಾಗುತ್ತೆ. ನೆಕ್ಸ್ಟ್ ಗಿವನ್ ಸೆಲ್ ಅಂತ ಹೇಳಿದ್ರೆ, ಯಾವ ಸೆಲ್ಲಿನ ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತೀವೋ ಆ ಸೆಲ್ಲನ್ನು ನಾವು ಗಿವನ್ ಸೆಲ್ ಅಂತ ಕರಿತೀವಿ. ಅದರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಹಾಗಾದರೆ ಬಳಕೆ ಮಾಡ್ತಕ್ಕಂಥ ರಿಮೈನಿಂಗ್ ಆಪ್ರೇಟರ್ಸ್ ಗ್ಯಾಲೋನೋಮೀಟರ್ ಆಗಿದೆ, ದೆನ್ ರೆಸಿಸ್ಟೆನ್ಸ್ ಬಾಕ್ಸ್, ರಿಯೋಸ್ಟ್ಯಾಟ್ ಆ್ಯಂಡ್ 2 ಕೀಸ್. ಇಷ್ಟು ಆಪ್ರೇಟರ್ಸ್ಗಳು ನಮಗೆ ಬೇಕಾಗುತ್ತೆ. ಇವುಗಳನ್ನೆಲ್ಲ ಇಟ್ಟುಕೊಂಡು ನಾವು ಎಕ್ಸ್ಪರಿಮೆಂಟನ್ನು ಮಾಡಬೇಕಾಗತ್ತೆ. ಸೊ ಎಕ್ಸ್ಪರಿಮೆಂಟನ್ನು ಕಂಡಕ್ಟ್ ಮಾಡಲಿಕ್ಕೆ ಪ್ರಿನ್ಸಿಪಲ್ ಅನ್ನೋದು ಇದೆಯಲ್ವಾ, ಪ್ರಿನ್ಸಿಪಲ್ ಇಲ್ಲಿ ತೋರಿಸಿದ್ದೀವಲ್ಲ, ಈ ರೀತಿಯ ಪ್ರಿನ್ಸಿಪಲನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಪ್ರಿನ್ಸಿಪಲ್ ಈಸ್ ಪ್ರಿನ್ಸಿಪಲ್ ಆಫ್ ಪೊಟೆನ್ಷಿಯೋಮೀಟರ್ ಅಂತೇಳಿ. ಸೊ ಪೊಟೆನ್ಷಿಯೋಮೀಟರ್ ಅನ್ನೋದೇ ಒಂದು ಎಕ್ಸ್ಪರಿಮೆಂಟನ್ನು ಈಗಾಗಲೇ ಕಳೆದ ಇದರಲ್ಲಿ ಮಾಡಿರ್ತಾರೆ. ಸೊ ಇದು ಪ್ರಿನ್ಸಿಪಲ್ ಏನಿದೆ ಅಂದರೆ, ವೆನ್ ಎ ಸ್ಟಡಿ ಕರೆಂಟ್ ಫ್ಲೋಸ್ ಥ್ರೂ ಎ ಕಂಡಕ್ಟಿಂಗ್ ವೈರ್ ಆಫ್ ಯೂನಿಫಾರ್ಮ್ ಥಿಕ್ನೆಸ್, potential difference between any two points on it is directly proportional to the length of the wire between those two points ಅಂತೇಳಿ. ಸೊ ಹಾಗಾದರೆ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಒಂದು ಪರ್ಟಿಕ್ಯುಲರ್ ಲೆಂತ್ ಆಫ್ ದಿ ವೈರಿಗೆ ಕೊಟ್ಟಾಗ ಎಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ, ಎಷ್ಟು ಲೆಂತಲ್ಲಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಈ ಪ್ರಿನ್ಸಿಪಲ್ನ ನಾವು ಫಾಲೋ ಮಾಡೋದ್ರ ಮೂಲಕ ಎಕ್ಸ್ಪರಿಮೆಂಟಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ದಿ ಎಕ್ಸ್ಪರಿಮೆಂಟ್. ಈ ಪ್ರಿನ್ಸಿಪಲನ್ನು ಬಳಕೆ ಮಾಡಾದಮೇಲೆ ನೆಕ್ಸ್ಟು ಎಕ್ಸ್ಪರಿಮೆಂಟನ್ನೆಲ್ಲ ಕಂಡಕ್ಟ್ ಮಾಡಿ ನಾವು ಫಾರ್ಮುಲಾನ ಬಳಸಬೇಕಾಗುತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಗಿವನ್ ಸೆಲ್ ಫೈಂಡ್ ಔಟ್ ಮಾಡಲಿಕ್ಕೆ ಲಾಸ್ಟ್ಲಿ ವಿ ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ. ಸೊ ಸ್ಮಾಲ್ r ಇಸ್ ಈಕ್ವಲ್ ಟು ಕ್ಯಾಪಿಟಲ್ R ಇಂಟು L1 ಮೈನಸ್ L2 ಡಿವೈಡ್ ಬೈ L2 ಹೋಮ್ಸಲ್ಲಿ ಅಳತೆ ಮಾಡ್ತೀವಿ. ಇಲ್ಲಿ ಈ ಟರ್ಮ್ಸ್ಗಳನ್ನು ಇಲ್ಲಿ ಕೆಳಗಡೆ ಈ ಕೆಳಗಂಡಂತೆ ತೋರಿಸಿದೆ. ನಾನು ಅದನ್ನು ಇಲ್ಲೇ ತೋರಿಸ್ಬಿಡ್ತೀನಿ, ಇದರಲ್ಲೇ ತೋರಿಸ್ತೀನಿ. ಇದರಲ್ಲೇ ಸ್ಮಾಲ್ r ಈಸ್ ದಿ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಗಿವನ್ ಸೆಲ್, whereas R is the resistance that is taken by the standard resistance box. ಆಮೇಲೆ L1 ಅಂತ ಹೇಳಿದರೆ ರೆಸಿಸ್ಟೆನ್ಸ್ ಅನ್ಪ್ಲಗ್ಡ್ ವೆನ್ ಕೀ K2 ಈಸ್ ಓಪನ್ ಅಂತ ಹೇಳಿ ಇದೆ. ದೆನ್ L2 ಅನ್ನೋದನ್ನು ಹೇಗೆ ಮೆಷರ್ ಮಾಡ್ತೀವಿ ಅಂದರೆ, ಬೋತ್ ದಿ ಕೀಸ್ ಆರ್ ಕ್ಲೋಸ್ಡ್. ಸೊ ಬೋತ್ ದಿ ಕೀಸ್ ಆರ್ ಕ್ಲೋಸ್ ಮಾಡಿ ನಾವು ಈ L1 ಮತ್ತು L2ಗಳನ್ನು ತೊಗೊಳ್ತೀವಿ. ತೋರಿಸ್ತೀನಿ ನಾನು L1 ಹೇಗೆ ತೊಗೊಳ್ಳೋದು, L2 ಹೇಗೆ ತೊಗೊಳ್ಳೋದು ಅನ್ನೋದನ್ನೆಲ್ಲ ತೋರಿಸ್ತೀನಿ. ತೋರಿಸ್ಬಿಟ್ಟು ನಂತರ ಈ ಫಾರ್ಮುಲಾಕ್ಕೆ ಹಾಕ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡೋದನ್ನು ಕೂಡ ತೋರಿಸ್ತೀನಿ. ಆಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ನಾನು ಇಲ್ಲಿ ಟರ್ಮ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ದೇರ್ಫೋರ್ ಇಲ್ಲಿ ಕೊಟ್ಟಿದ್ದಾರೆ L1 ಆ್ಯಂಡ್ L2 ಅದನ್ನು ನೀವು ನೋಡ್ಬೋದು. L1 ಈಸ್ ದಿ ಬ್ಯಾಲೆನ್ಸಿಂಗ್ ಲೆಂತ್ ಆಫ್ ದಿ ಗಿವನ್ ಸೆಲ್ ವೆನ್, ಯಾವಾಗ ಅಂದರೆ ಕೀ K2 ಅಂತ ಬರುತ್ತೆ. ಸರ್ಕ್ಯೂಟ್ ತೋರಿಸ್ತೀನಿ ನಿಮಗೆ, ಅಲ್ಲಿ ಗೊತ್ತಾಗುತ್ತೆ. ಕೀ K2 ಈಸ್ ಓಪನ್, K1 ಈಸ್ ಕ್ಲೋಸ್ಡ್ ಅಂತ ಹೇಳಿ L1 ಆ ಥರ ಮಾಡಿಬಿಟ್ಟು L1 ಫೈಂಡ್ ಔಟ್ ಮಾಡ್ತೀವಿ. ಸೊ ಅದೇ ಥರ L2 ನಾವು ತೊಗೋಬೇಕಾಗುತ್ತೆ. ಸರ್ಕ್ಯೂಟ್ನ ಕನ್ಸ್ಟ್ರಕ್ಟ್ ಮಾಡಿ ಅಲ್ಲಿ ಏನು ಅಂತ ಹೇಳಿದ್ರೆ, ಬೋತ್ ದಿ ಕೀಸ್ ಆರ್ ಕ್ಲೋಸ್ಡ್ ಅಂತ ಸರ್ಕ್ಯೂಟ್ ತೋರಿಸ್ತೀನಿ ನಿಮಗೆ. ಬ್ಯಾಲೆನ್ಸಿಂಗ್ ಲೆಂತ್ ಫಾರ್ ದಿ ಗಿವನ್ ಸೆಲ್ ವೆನ್ ಎ ರೆಸಿಸ್ಟೆನ್ಸ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ಇಟ್. ಯಾವಾಗ ಕಂಡೀಷನ್ ಏನು, ಕೀ K1 ಆ್ಯಂಡ್ K2 ಅಂತ 2 ಕೀಸ್ ಇದೆ, ಅವೆರಡನ್ನೂ ಕ್ಲೋಸ್ ಮಾಡಿ ರೀಡಿಂಗ್ ತಗೊಳ್ತಕ್ಕಂಥದ್ದು, ಅದು ಬ್ಯಾಲೆನ್ಸಿಂಗ್ ಲೆಂತು. ಅದನ್ನು ನಾನು L2 ಅಂತ ಕರಿತೀನಿ. ಸೊ ಎರಡು L1 ಆ್ಯಂಡ್ L2ಗಳನ್ನು ನನ್ನ ಫಾರ್ಮುಲಾಕ್ಕೆ ಹಾಕಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ವಿ ಆರ್ ಗೆಟಿಂಗ್ ದಿ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಗಿವನ್ ಸೆಲ್ ಬರ್ತದೆ. ಈಗ ನೋಡಿ ಸ್ಟೂಡೆಂಟ್ಸ್, ನಿಮ್ಗೆ ಎಷ್ಟು ತನಕ ಹೇಳ್ತಾ ಇದ್ದೆ. ಸೊ ಎಕ್ಸ್ಪರಿಮೆಂಟನ್ನು ಕನ್ಸ್ಟ್ರಕ್ಟ್ ಮಾಡೋದನ್ನು ಈ ಸರ್ಕ್ಯೂಟ್ನಲ್ಲಿ ನಾವು ತೋರಿಸಿದ್ದೀವಿ. ಸೊ ಇಲ್ಲಿ ಸರ್ಕ್ಯೂಟ್ನ ಸ್ವಲ್ಪ ಡೀಟೇಲಾಗಿ ಅಬ್ಸರ್ವ್ ಮಾಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು BA ಬ್ಯಾಟ್ರಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೊಂದು E ಅಂತ ಕೊಟ್ಟಿದ್ದಾರೆ. ಈ ಅನ್ನೋದೇನು ಅಂದರೆ, ಯಾವ ಸೆಲ್ ಗಿವನ್ ಸೆಲ್ ಅಂತ ನಾನು ಬರ್ಕೊಂಡಿದ್ದೆ ಆಪ್ರೇಟರ್ಸಲ್ಲಿ. ಆ ಗಿವನ್ ಸೆಲ್ ಅನ್ನೋದು
ಈ ತೋರಿಸ್ತಾ ಇದ್ದಿಲ್ಲ, ಈ ಅನ್ನೋದು ಗಿವನ್ ಸೆಲ್ ಆಗಿದೆ. ಇದು ಬಿ ಎ ಅನ್ನೋದು ಡ್ರೈವಿಂಗ್ ಸೋರ್ಸ್ ಅಂತ ಕರೀತಾರೆ ಅದಕ್ಕೆ. ಓಕೆ, ಈ ಸೆಲ್ಲು ಮತ್ತು ಈ ಸೆಲ್ಗೆ ಡಿಫ್ರೆನ್ಸ್ ಅಷ್ಟೇ. ಇದು ಡ್ರೈವಿಂಗ್ ಸೋರ್ಸ್, ಇದು ಪರ್ಟಿಕ್ಯುಲರ್ ಗಿವನ್ ಸೆಲ್ಲಿನ ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು, ಅದನ್ನು ಇಲ್ಲಿ ತೊಗೊಂಡಿದ್ದೀವಿ. ಓಕೆ, ಕೀ K1 ಅಂದರೆ ಮೇಲ್ಗಡೆ ಇದೆ, ಕೀ K2 ಅಂದರೆ ಕೆಳಗಡೆ ಇದೆ. ಇಲ್ಲೊಂದು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ ಇದೆ, ಆಮೇಲೆ ಇಲ್ಲೊಂದು ಗ್ಯಾಲನೋಮೀಟರ್ ಇದೆ, ಇಲ್ಲೊಂದು ರಿಯೋಸ್ಟ್ಯಾಟ್ ಇದೆ. ಇಷ್ಟೊಂದು ಆಮೇಲೆ ಪಿ ಮತ್ತು ಕ್ಯೂ ಮಧ್ಯೆ ಈ ವೈರ್ ಇದೆ ಒಂದು. ದಿಸ್ ಈಸ್ ದಿ ಪೊಟೆನ್ಷಿಯಾಮೀಟರ್ ಬೋರ್ಡ್. ಆ ಪೊಟೆನ್ಷಿಯಾಮೀಟರ್ ಬೋರ್ಡ್ ಮೇಲೆ ಒಂದು ವೈರ್ ಇದೆ. ಸೊ ಈ ರೀತಿ ನಾನು ಜಸ್ಟು ತೋರಿಸಿದ್ದೀನಿ ನಿಮಗೆ. ಈಗ ನಾನೇನು ಮಾಡ್ತೀನಿ ಅಂದರೆ ಕನೆಕ್ಷನ್ ಹೇಗೆ ಮಾಡಬೇಕು ಅಂತ ಸರ್ಕ್ಯೂಟ್ನಲ್ಲೇ ವಿವರಣೆ ಕೊಡ್ತಾ ಹೋಗ್ತೀನಿ. ನಾನೀಗ ಹೇಳಿದ್ದೀನಿ ಸ್ಟೂಡೆಂಟ್ಸ್ ನಿಮಗೆ, ಈ ಪಿ ಮತ್ತು ಕ್ಯೂ ಅನ್ನೋದು ಏನಿದೆ ಅಂದರೆ ಪೊಟೆನ್ಷಿಯಾಮೀಟರ್ ಬೋರ್ಡ್ ಅಂತ. ಅದು ಆ ಪೊಟೆನ್ಷಿಯಾಮೀಟರ್ ಬೋರ್ಡ್ ಅನ್ನೋದು ಇಲ್ಲಿ ನಾನು ಜಸ್ಟು ಆಪರೇಟರ್ಸ್ನ ಜಸ್ಟ್ ತೋರಿಸ್ತೀನಿ, ಪೂರ್ಣ ಆಮೇಲೆ ತೋರಿಸ್ತೀನಿ. ಈ ವೈರ್ ಒಂದು ಕಾಣಿಸ್ತಾ ಇದೆ ನಿಮಗೆ. ಈ ವೈರ್ನ ಒಂದು ಎಂಡು ಪಿ ಆಗಿರುತ್ತೆ. ನೆಕ್ಸ್ಟ್ ಅದೇ ಥರ ಈ ಕಡೆಗೆ ಬಂದರೆ ಈ ವೈರ್ನ ಇನ್ನೊಂದು ಎಂಡು ಕ್ಯೂ ಆಗಿರುತ್ತೆ. ಇದು ಪೊಟೆನ್ಷಿಯಾಮೀಟರ್ ಬೋರ್ಡ್. ಹಾಗಾದರೆ ನಿಮಗೆ ಕಾಣ್ತಾ ಇದೆ ಸರ್ಕ್ಯೂಟ್ನಲ್ಲಿ ಕಾಣಿಸ್ತಾ ಇದೆ, ಪಿ ಕ್ಯೂ ಇಲ್ಲಿ ಕಾಣಿಸ್ತಾ ಇದೆ, ಪೊಟೆನ್ಷಿಯಾಮೀಟರ್ ಬೋರ್ಡ್. ಓಕೆ, ಮೇಲ್ಗಡೆ ಇರುವಂತಹ ಡ್ರೈವಿಂಗ್ ಸೋರ್ಸಿನ ಬ್ಯಾಟ್ರಿಯ ಪಾಸಿಟಿವಿಂದ ಒಂದು ವೈರ್ನ ಪಿಗೆ ಕನೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈ ಪಿನಿಂದ ನಾನು 2 ವೈರ್ ಕನೆಕ್ಟ್ ಮಾಡ್ಕೊಳ್ತೀನಿ. 2 ವೈರ್ ಕನೆಕ್ಟ್ ಮಾಡಿ ಒಂದು ವೈರು ಕೆಳಗಡೆ ಇರುವಂತಹ ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡುವಂತಹ ಸೆಲ್ಲಿನ ಪಾಸಿಟಿವ್ ಕನೆಕ್ಟ್ ಮಾಡ್ತೀನಿ. ಸೊ ದೊಡ್ಡ ಗೆರೆ ಇರೋದು ಪಾಸಿಟಿವ್, ಚಿಕ್ಕ ಗೆರೆ ಇರೋದು ನೆಗೆಟಿವ್. ಅದು ನಮಗೆ ಗೊತ್ತಾಗಿದೆ ಈಗಾಗಲೇ ಕೆಲವರು ಎಕ್ಸ್ಪೆರಿಮೆಂಟ್ಗಳ ಮೂಲಕ. ದೇರ್ಫೋರ್ ಈ ಪಿನಿಂದ 2 ವೈರ್ ಕನೆಕ್ಟ್ ಮಾಡ್ಬೋದು. ಒಂದನ್ನು ತೊಗೊಂಬಂದು ಬ್ಯಾಟ್ರಿ ಪಾಸಿಟಿವ್ ಕೊಡಬೇಕು, ಇನ್ನೊಂದನ್ನು ತೊಗೊಂಬಂದು ಇದೇ ಪಿನಿಂದ ಬಂದಿರೋಂಥ ಇನ್ನೊಂದು ವೈರ್ ತೊಗೊಂಬಂದು ರೆಸಿಸ್ಟೆನ್ಸ್ ಬಾಕ್ಸಿಗೆ ಕನೆಕ್ಟ್ ಮಾಡ್ಬೋದು. ಓಕೆ, ಈ ಥರ ಕನೆಕ್ಷನ್ ಮಾಡೋಣ. ನೆಕ್ಸ್ಟ್ ಈಗ ಈ ರೆಸಿಸ್ಟೆನ್ಸ್ ಬಾಕ್ಸ್ನ ಅನದರ್ ಟರ್ಮಿನಲ್ನಿಂದ 2 ಟರ್ಮಿನಲ್ ಇರುತ್ತೆ ರೆಸಿಸ್ಟೆನ್ಸ್ ಬಾಕ್ಸಲ್ಲಿ. ಆ 2 ಟರ್ಮಿನಲ್ನ ಆ ಕಡೆ ಟರ್ಮಿನಲ್ನಿಂದ ಕೀ K2 ಅನ್ನೋದಕ್ಕೆ ಕೊಡಬೇಕಾಗತ್ತೆ. ಸೊ ಕೀನ ಅನದರ್ ಟರ್ಮಿನಲ್ನಿಂದ ಒಂದು ವೈರು, ಇಲ್ಲಿ ಸೂಕ್ಷ್ಮವಾಗಿ ಈ ಪಾಯಿಂಟ್ ಹತ್ರ ಗಮನಿಸಿ, ಕೀನ ಅನದರ್ ಟರ್ಮಿನಲ್ನಿಂದ ಒಂದು ವೈರು. ನಂತರ ಈ ಬ್ಯಾಟ್ರಿ ಇದೆಯಲ್ಲ, ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡುವಂತಹ ಈ ಸೆಲ್ ಇದೆಯಲ್ಲ, ಅದರ ನೆಗೆಟಿವ್ನಿಂದ ಒಂದು ವೈರ್ ಕನೆಕ್ಟ್ ಮಾಡಿ. ಈ ಎರಡನ್ನೂ ಕೂಡ ಇದರ ನೆಗೆಟಿವಿಂದ ಕನೆಕ್ಟ್ ಆಗಿರೋ ವೈರು, ಕೀ K2ನಿಂದ ಬಂದಿರೋಂಥ 2 ವೈರು, ಅದೆರಡನ್ನೂ ತಗೊಂಡೋಗಿ ಗ್ಯಾಲನೋಮೀಟ್ರನ್ನ ಒಂದಕ್ಕೆ ಕೊಡಬೇಕಾಗತ್ತೆ. ಸೊ ಗ್ಯಾಲನೋಮೀಟ್ರನ್ನ ಒಂದಕ್ಕೆ ಕೊಟ್ಬಿಟ್ಟು ಅನದರ್ ಟರ್ಮಿನಲ್ ಆಫ್ ದಿ ಗ್ಯಾಲನೋಮೀಟ್ರ್ನಿಂದ ಒಂದು ಸ್ಲೈಡ್ ಇನ್ ಕಾಂಟ್ಯಾಕ್ಟ್ ಅಂತ ಇದೆ. ಈ ರೀತಿ ಒಂದು ಸ್ಲೈಡ್ ಇನ್ ಕಾಂಟ್ಯಾಕ್ಟ್ ಇರುತ್ತೆ, ಅದಕ್ಕೆ ನಾವು ಕನೆಕ್ಷನ್ ಮಾಡಬೇಕಾಗತ್ತೆ. ಸೊ ತೋರಿಸ್ತೀನಿ ನಾನು, ಕನೆಕ್ಷನ್ ಆಮೇಲೆ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಸರ್ಕ್ಯೂಟ್ನಲ್ಲಿ ಇದ್ದ ಹಾಗೆ ತೋರಿಸ್ತಾ ಇದ್ದೀನಿ. ನೋಡಿ ಸ್ಟೂಡೆಂಟ್ಸ್, ನಾನು ಇಷ್ಟು ತನಕ ಏನು ಮಾಡಿದೆ ಅಂದರೆ ಈ ಭಾಗದಿಂದ ಇದಿಷ್ಟನ್ನು ಕನೆಕ್ಟ್ ಮಾಡೋದನ್ನ ಹೇಳಿದೆ. ನೆಕ್ಸ್ಟ್ ಇಲ್ಲಿ ಈ ಸರ್ಕ್ಯೂಟ್ನಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂತಹ ಬ್ಯಾಟ್ರಿಯ ನೆಗೆಟಿವಿಂದ, ಬ್ಯಾಟ್ರಿಯ ಡ್ರೈವಿಂಗ್ ಸೋರ್ಸಿನ ನೆಗೆಟಿವಿಂದ ಕೀ K1ಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಕೀ K1ನ ಅನದರ್ ಟರ್ಮಿನಲ್ನಿಂದ ರಿಯೋಸ್ಟ್ಯಾಟ್ಗೆ ಕನೆಕ್ಟ್ ಮಾಡಬೇಕು. ರಿಯೋಸ್ಟ್ಯಾಟಲ್ಲಿ ಇಲ್ಲೊಂದು ಮತ್ತು ಇಲ್ಲೊಂದು 2 ಬೇಸ್ ಟರ್ಮಿನಲ್ ಇದೆ. ಈ 2 ಬೇಸ್ ಟರ್ಮಿನಲ್ಲಿ ಒಂದು ಕನೆಕ್ಟ್ ಮಾಡಬೇಕು, ಇನ್ನೊಂದು ಖಾಲಿ ಇರಬೇಕು. ಕಾಣಿಸ್ತಾ ಇದೆ ನಿಮಗೆ? ಓಕೆ, ಹಾಗಾದರೆ ಒಂದು ಬೇಸ್ ಟರ್ಮಿನಲ್ಲಿ ಕನೆಕ್ಟ್ ಆಗಿದೆ, ಇನ್ನೊಂದು ಖಾಲಿ ಇರೋದು ಕೂಡ ಸರ್ಕ್ಯೂಟಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇನ್ನು ಉಳ್ಕೊಂಡಿದ್ದು ಯಾವುದು ಅಂದರೆ ಈ ಸೆಂಟ್ರಲ್ ಟರ್ಮಿನಲ್ ಅಥವಾ ಅಪ್ಪರ್ ಟರ್ಮಿನಲ್ ಅಂತ ಅದಕ್ಕೆ ಹೆಸರು ಕರಿತೀವಿ ನಾವು. ಹಾಗಾದರೆ ಆ್ಯರೋ ಮಾರ್ಕಿಂದ ತೋರಿಸಿರುವಂಥ ಒಂದು ವೈರ್ ಇದೆಯಲ್ಲ, ದಟ್ ಆಲ್ವೇಸ್ ಕನೆಕ್ಟ್ಸ್ ಟು ದಿ ಅಪ್ಪರ್ ಟರ್ಮಿನಲ್ ಆಫ್ ದಿ ರಿಯೋಸ್ಟ್ಯಾಟ್. ಹಾಗಾದರೆ ಅಪ್ಪರ್ ಟರ್ಮಿನಲ್ ಆಫ್ ದಿ ರಿಯೋಸ್ಟ್ಯಾಟಿಂದ ವೈರ್ ಬಂದಿದ್ದು ಹೋಗಬೇಕು, ಕ್ಯೂಗೆ ಕನೆಕ್ಟ್ ಆಗಬೇಕು. ಸೊ ಈ ರೀತಿ ಕನೆಕ್ಟ್ ಆದರೆ ಸರ್ಕ್ಯೂಟ್ ಕಂಪ್ಲೀಟ್ ಆಗಿರೋದು ನಮಗೆ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನಾನು ಇಷ್ಟು ತನಕ BA K1 ಈ ಥರ ಎಲ್ಲ ಬರೆದಿರಲ್ಲ, ಅವುಗಳನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಈ ಪಕ್ಕದ ಇದರಲ್ಲಿ ಕಾಣಿಸ್ತಾ ಇದೆ. ಅವುಗಳನ್ನು ನೋಡಿದರೆ ನಿಮಗೆ ಯಾವ್ದು ಏನೇನು ಅಂತ ಗೊತ್ತಾಗ್ತದೆ. ಸೊ ಸರ್ಕ್ಯೂಟ್ ಕನೆಕ್ಷನ್ನ ಇಷ್ಟು ತನಕ ನಾನು ತೋರಿಸಿದ್ದೀನಿ. ಈ ಪ್ರಕಾರದಲ್ಲಿ ಸರ್ಕ್ಯೂಟ್ ಕನೆಕ್ಷನನ್ನು, ಸರ್ಕ್ಯೂಟ್ ಬೋರ್ಡಲ್ಲಿರುವಂತಹ ಸರ್ಕ್ಯೂಟ್ನ ತೋರಿಸಿದ್ದೀನಿ. ಈಗ ಆ್ಯಕ್ಚುಯಲ್ ಸರ್ಕ್ಯೂಟನ್ನು ಹೇಗೆ ಕನೆಕ್ಟ್ ಮಾಡ್ತೀವಿ ಅಂತ ನೆಕ್ಸ್ಟು ನಾನು ತೋರಿಸ್ತಾ ಹೋಗ್ತೀನಿ. ಓಕೆ ಸ್ಟೂಡೆಂಟ್ಸ್, ಇಷ್ಟೋ ತನಕ ನಿಮಗೆ ಸರ್ಕ್ಯೂಟು ಹೇಗೆ ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿದೆ ಅನ್ನೋದನ್ನು ನಾನು ಕನೆಕ್ಷನ್ಸನ್ನು ಹೇಳ್ತಾ ಹೋದೆ. ಇದೇ ಸರ್ಕ್ಯೂಟ್ ಡಯಾಗ್ರಾಮ್ನ ನಾನು ಆ್ಯಕ್ಚುಯಲ್ ಫಿಸಿಕಲ್ ಆಗಿ ಈ ಕೆಳಗಡೆ ಈ ಟೇಬಲ್ ಮೇಲೆ ನಾನು ಕನೆಕ್ಷನ್ ಮಾಡಿದ್ದೀನಿ. ಆದರೆ ಅದನ್ನೊಂದು ಸತಿ ಕನೆಕ್ಷನ್ ಮಾಡಿರೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಮೇಲ್ಗಡೆ ಒಂದು ಬ್ಯಾಟ್ರಿ ಇತ್ತು ಮತ್ತು ಕೆಳಗಡೆ ಒಂದು ಬ್ಯಾಟ್ರಿ ಇತ್ತು ನಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ. ಯಾವುದು ಕೆಳಗಡೆ ಇರೋದು ಅಂತ ಹೇಳಿದರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಯಾವ ಸೆಲ್ಲಿಂದ ಫೈಂಡ್ ಔಟ್ ಮಾಡಬೇಕಾಗಿದೆಯೋ ಅದು ಕೆಳಗಡೆ ಇದೆ, ಗಿವನ್ ಸೆಲ್ ಅಂತ ಅದಕ್ಕೆ ನಾವು ಕರ್ಕೊಂಡಿದ್ದೀವಿ. ಮೇಲ್ಗಡೆ ಒಂದು ಸೆಲ್ ಇದೆ, ಅದೇನದು ಅಂದರೆ ಬ್ಯಾಟ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ ನಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ. ಓಕೆ, ಇದು ಫಸ್ಟ್ ಗೊತ್ತಿರಬೇಕು ನಿಮಗೆ. ಈಗ ನಾನು ಒಂದು ಕಡೆಯಿಂದ ಬರ್ತೀನಿ. ಇಲ್ಲಿ ಬ್ಯಾಟ್ರಿ ಇದೆ,
ಬ್ಯಾಟ್ರಿ ಪಕ್ಕದಲ್ಲಿ ಒಂದು ಅಮ್ಮೀಟ್ರ್ ಹಾಕೊಂಡಿದ್ದೀನಿ. ಯಾಕೆ ಅಂದರೆ ಎಷ್ಟು ಕರೆಂಟ್ ಸರ್ಕ್ಯೂಟ್ನಲ್ಲಿ ಫ್ಲೋ ಆಗುತ್ತೆ ಅಂತ ನೋಡ್ಕೊಳ್ಲಿಕ್ಕೆ ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಇದರ ಅವಶ್ಯಕತೆ ಇಲ್ಲ, ಆದರೆ ನನ್ನ ವರ್ಕಿಂಗ್ ಕಂಡೀಷನಿಗೆ ಕನ್ವೀನಿಯೆಂಟ್ ಆಗಲಿ ಅಂತ ಹಾಕೊಂಡಿದ್ದೀನಿ ಅಷ್ಟೇ, ಮತ್ತೇನು ಅದರಲ್ಲಿ ಏನು ಬೇರೆ ಏನಿಲ್ಲ. ಓಕೆ, ಈಗ ಬ್ಯಾಟ್ರಿಯಲ್ಲಿ ಒಂದು ಪ್ಲಸ್ ಮತ್ತೊಂದು ಮೈನಸ್ ಇದೆ. ಸೊ ನಾನು ಈ ಕನೆಕ್ಷನ್ನು ಕೂಡ ಹೇಳ್ತಾ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಕಾಂಪೋನೆಂಟ್ ಅಲೈನ್ಮೆಂಟನ್ನು ಹೇಳ್ಬಿಡ್ತೀನಿ, ಆಮೇಲೆ ಕನೆಕ್ಷನ್ ಹೇಳ್ತೀನಿ. ನೋಡಿ ಸ್ಟೂಡೆಂಟ್ಸ್, ದಿಸ್ ಇಸ್ ಬ್ಯಾಟ್ರಿ, ಇಲ್ಲಿ ಒಂದು ಅಮ್ಮೀಟ್ರ್ ಇದೆ. ನೆಕ್ಸ್ಟು ಇದು ಪೊಟೆನ್ಷಿಯಾಮೀಟರ್ ಬೋರ್ಡ್. ಪೊಟೆನ್ಷಿಯಾಮೀಟರ್ ಬೋರ್ಡ್ನಲ್ಲಿ ಈ ಎಂಡು ಪಿ, ಮತ್ತೊಂದು ಎಂಡು ಇಲ್ಲೊಂದು ವೈರ್ ಕನೆಕ್ಟ್ ಆಗಿದೆಯಲ್ಲ, ಅದರ ಅನದರ್ ಎಂಡು ಕ್ಯೂ ಅಂತ ಹೇಳಿ ನಿಮಗೆ ಈಗಾಗಲೇ ತೋರಿಸಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲೊಂದು ಕೆಳಗಡೆ ಈ ಪಿಗೆ ಕನೆಕ್ಟ್ ಆಗ್ತಾ ಇಲ್ಲೊಂದು ಸೆಲ್ ಇದೆ, ಡೇನಿಯಲ್ ಸೆಲ್ ಅಂತ ತೊಗೊಂಡಿದ್ದೀವಿ ನಾವು. ಅದು ಲ್ಯಾಕ್ಲ್ಯಾಂಚ್ ಆಗ್ಬೋದು, ಯಾವುದಾದ್ರೂ ಒಂದು ಸೆಲ್, ಗಿವನ್ ಸೆಲ್ ಯಾವ್ದು ಬೇಕಾದ್ರೂ ಆಗ್ಬೋದು, ಆ ಸೆಲ್ಲನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಾದ ಮೇಲೆ ಇಲ್ಲೊಂದು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ ಇದೆ, ಅದ್ರ ಪಕ್ಕದಲ್ಲಿ ಒಂದು ಪ್ಲಕ್ಕಿ ಇದೆ. ಆಮೇಲೆ ಸರ್ಕ್ಯೂಟ್ನಲ್ಲಿ ಇದ್ದ ಹಾಗೆಯೇ ಇಲ್ಲೊಂದು ಗ್ಯಾಲನೋಮೀಟ್ರ್ ಇದೆ. ಗ್ಯಾಲನೋಮೀಟ್ರ್ನ ಅನದರ್ ಎಂಡಿಂದ ಒಂದು ವೈರು ಜಾಕಿ ಕನೆಕ್ಟ್ ಆಗಿದೆ. ಸೊ ಅದೇ ಥರ ಸರ್ಕ್ಯೂಟಿನ ಅಪ್ಪರ್ ಪಾರ್ಟಲ್ಲಿ ಬಂದರೆ ಇಲ್ಲಿ ಮೇಲ್ಗಡೆ ಒಂದು ಕೀ ಇದೆ. ಈ ಬ್ಯಾಟ್ರಿಯ ನೆಗೆಟಿವಿಂದ ಒಂದು ವೈರ್ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ, ಕೀಗೆ ಕನೆಕ್ಟ್ ಮಾಡಿದ್ದೀನಿ. ಇದು ಕೀ K1 ಅಂತ ಕರೀತಾರೆ. ಈ ಕಡೆ ಒಂದು ರಿಯೋಸ್ಟ್ಯಾಟ್ ಇದೆ. ರಿಯೋಸ್ಟ್ಯಾಟ್ನ ಅನದರ್ ಟರ್ಮಿನಲ್ಲಿಂದ ಇಲ್ಲಿ ಕ್ಯೂಗೆ ಕನೆಕ್ಟ್ ಆಗಿದೆ. ಈಗ ಈ ಆಪರೇಟರ್ಸ್ ತೋರಿಸಿದ್ದೀನಿ ಒಂದು ಸತಿ, ಬಟ್ ಈಗೇನು ಮಾಡ್ತೀನಿ ನಾನು, ಆ್ಯಕ್ಚುಯಲ್ ಕನೆಕ್ಷನ್ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಹೋಗ್ತೀನಿ. ಓಕೆ, ಈಗ ನೋಡಿ ಸ್ಟೂಡೆಂಟ್ಸ್, ಬ್ಯಾಟ್ರಿಯ ಪಾಸಿಟಿವಿಂದ ಒಂದು ವೈರ್ನ ತೊಗೊಂಡು ನಾನು ಬ್ಯಾಟ್ರಿಯ ಪಾಸಿಟಿವ್ ಇದೆಯಲ್ಲ ವೈರ್ ಕನೆಕ್ಷನ್ ಭಾಳ ಸಿಂಪಲ್. ಇಲ್ಲಿಂದ ನೋಡಿ ಈ ಥರ ನಾವೇನು ಮಾಡಬೇಕು, ಸರ್ಕ್ಯೂಟನ್ನು ಹಿಂಗೆ ಕನೆಕ್ಟ್ ಮಾಡಬೇಕು, ಟೈಟ್ ಮಾಡಬೇಕು. ತೀರಾ ಲೂಸ್ ಮಾಡಿದರೆ ಡಿಸ್ಕನೆಕ್ಟ್ ಆಗ್ತಿರುತ್ತೆ. ಸೊ ಇಲ್ಲಿಂದ ಡೈರೆಕ್ಟಾಗಿ ಪಿಗೆ ಕೊಡ್ಬೋದಿತ್ತು, ಬಟ್ ಕರೆಂಟ್ ಅಡ್ಜಸ್ಟ್ಮೆಂಟಿಗೋಸ್ಕರ ಅಮ್ಮೀಟ್ರ್ ಹಾಕೊಂಡಿದ್ದೀನಿ ಅಂತ ನಿಮ್ಗೆ ಆಗಲೇ ಹೇಳಿದ್ದೀನಿ. ಸೊ ಬ್ಯಾಟ್ರಿಯ ಪಾಸಿಟಿವಿಂದ ಅಮ್ಮೀಟ್ರನ್ನ ಪಾಸಿಟಿವ್ಗೆ ಕನೆಕ್ಟ್ ಮಾಡಿದ್ದೀನಿ. ಅಮ್ಮೀಟ್ರ್ ನೆಗೆಟಿವಿಂದ ಈ ಪಿ ಪಾಯಿಂಟಿಗೆ ಕನೆಕ್ಷನ್ ಮಾಡಿದ್ದೀನಿ, ಕಾಣಿಸ್ತಾ ಇದೆ ಇಲ್ಲಿಂದ. ಸೊ ಅಮ್ಮೀಟ್ರ್ ನೆಗೆಟಿವಿಂದ ಪಿಗೆ ಹೋಗಿದೆ. ನೆಕ್ಸ್ಟ್ ಈ ಪಿ ಪಾಯಿಂಟ್ ಹತ್ರ ಒಂದು ವೈರ್ನ ಕನೆಕ್ಟ್ ಮಾಡ್ತಾ ಕೆಳಗಡೆ ಇರೋವಂತಹ ಸೆಲ್ಲಿಗೆ ಬಂದಿದ್ದೀನಿ. ಕೆಳಗಡೆ ಇರೋ ಸೆಲ್ಲಿನ ಪಾಸಿಟಿವ್ ಕನೆಕ್ಟ್ ಮಾಡಿದ್ದೀನಿ. ಆ ಪಾಸಿಟಿವ್ ಹತ್ರ ಇನ್ನೂ ಒಂದು ವೈರ್ ಕನೆಕ್ಟ್ ಮಾಡಿದ್ದೀನಿ. ಅದೇ ಪಾಸಿಟಿವ್ ಹತ್ರ ಇನ್ನೊಂದು ವೈರ್ ಕನೆಕ್ಟ್ ಮಾಡಿದ್ದೀನಿ. ಸ್ಟೂಡೆಂಟ್ಸ್, ಪಕ್ಕದಲ್ಲಿ ನೀವು ಸರ್ಕ್ಯೂಟನ್ನು ಇಟ್ಕೊಂಡು ನೋಡಬೇಕು, ನಾನು ಹೇಳ್ತಾ ಇರೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾಗಾದರೆ ಈಗ ನೋಡಿ, ಬ್ಯಾಟ್ರಿಯ ಕೆಳಗಡೆ ಗಿವನ್ ಸೆಲ್ ಇದೆಯಲ್ಲ, ಅದರ ಪಾಸಿಟಿವ್ಗೆ ಇನ್ನೊಂದು ವೈರ್ ಕನೆಕ್ಟ್ ಮಾಡೋದು ಎಲ್ಲಿ ಹೋಗ್ತಾ ಇದೆ, ರೆಸಿಸ್ಟೆನ್ಸ್ ಬಾಕ್ಸಿಗೆ ಹೋಗಿದೆ. ರೆಸಿಸ್ಟೆನ್ಸ್ ಬಾಕ್ಸಿನ ಒಂದು ಎಂಡಿಗೆ ಹೋಗಿದೆ. ಅನದರ್ ಎಂಡ್ ಆಫ್ ದ ರೆಸಿಸ್ಟೆನ್ಸ್ ಬಾಕ್ಸ್ನಿಂದ ಈ ಕೀ K2 ಅಂತ ಇಲ್ಲಿ ತೋರಿಸ್ಯಾರ ನೋಡಿ, ಈ ಕೀ K2 ಅಂತ ಇದಕ್ಕೆ ಹೋಗಿದೆ. ಈ ಕೀ K2ಗೆ ಇಲ್ಲಿಂದ ಹೀಗೆ ಹಿಂಗೆ ಹೋಗಿದೆ. ಓಕೆ, ಕೀನ ಅನದರ್ ಟರ್ಮಿನಲ್ಲಿಂದ ಒಂದು ವೈರು ನೋಡಿ ಸ್ಟೂಡೆಂಟ್ಸ್, ಈಗ ಕರೆಕ್ಟಾಗಿ ನೋಡಬೇಕು. ಕೀನ ಅನದರ್ ಟರ್ಮಿನಲ್ಲಿಂದ ಒಂದು ವೈರು ಇದು ಮತ್ತು ಈ ಬ್ಯಾಟ್ರಿ ಕೆಳಗಡೆ ಗಿವನ್ ಸೆಲ್ ಇದೆಯಲ್ಲ, ಇದರ ನೆಗೆಟಿವಿಂದ ಒಂದು ವೈರು, ಎರಡನ್ನೂ ತಗೊಂಡೋಗಿ ನಾನು ಈ ಗ್ಯಾಲೋನಾಮಿಟ್ರಿಗೆ ಕೊಡಬೇಕಾಗತ್ತೆ. ಬಿಕಾಸ್ ಸರ್ಕ್ಯೂಟ್ನಲ್ಲಿ ಇರೋದೇ ಹಾಗೆ, ಆ ಥರ ಕನೆಕ್ಷನ್ ಮಾಡಬೇಕು. ಸೊ ಹಾಗಾದರೆ ನೆಗೆಟಿವ್ ಆಫ್ ದಿ ಗಿವನ್ ಸೆಲ್ಲಿಂದ ಒಂದು ವೈರು, ಅನದರ್ ಎಂಡ್ ಆಫ್ ದಿ ಕೀ K2 ಇದೆಯಲ್ಲ ಅಲ್ಲಿಂದ ಒಂದು ವೈರು, ಎರಡನ್ನೂ ತೊಗೊಂಡೋಗಿ ಯಾವುದಕ್ಕೆ ಕೊಡಬೇಕು, ಗ್ಯಾಲೋನಾಮೀಟ್ರನ್ನ ಒಂದೇ ಎಂಡಿಗೆ ಕೊಡಬೇಕು. ಎಸ್, ಆ ಗ್ಯಾಲೋನಾಮೀಟ್ರನ್ನ ಒಂದೇ ಎಂಡಿಗೆ ಕೊಟ್ಟಾದಮೇಲೆ ಅನದರ್ ಎಂಡ್ ಆಫ್ ದಿ ಗ್ಯಾಲೋನಾಮೀಟ್ರ್ನಿಂದ ಎಲ್ಲಿ ಕೊಡಬೇಕಾಗುತ್ತೆ, ಸ್ಲೈಡ್ ಇನ್ ಕಾಂಟ್ಯಾಕ್ಟ್. ಈ ಸ್ಲೈಡ್ ಇನ್ ಕಾಂಟ್ಯಾಕ್ಟಿಗೆ ಕೊಡಬೇಕಾಗತ್ತೆ. ಇದನ್ನೇನು ಮಾಡ್ತೀವಿ ಅಂದರೆ, ನಾವು ಈ ಪೊಟೆನ್ಷಿಯಾಮೀಟ್ರ್ ಬೋರ್ಡ್ ಮೇಲೆ ಮೂವ್ ಮಾಡಿ ರೀಡಿಂಗ್ಸ್ ತಗೊಳ್ಳೋಕ್ಕೆ ಬೇಕಾಗುತ್ತಿದ್ದು. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಯೂಸ್ ದಿ ಸ್ಲೈಡ್ ಇನ್ ಕಾಂಟ್ಯಾಕ್ಟ್. ಈಗ ಇಷ್ಟೋ ತನಕ ಈ ಸರ್ಕ್ಯೂಟ್ನ ಅರೇಂಜ್ಮೆಂಟ್ ಎಲ್ಲ ನಾನು ಈ ಭಾಗದಲ್ಲಿ ಆಗೋದನ್ನು ತೋರಿಸಿದ್ದೀನಿ. ಈಗ ಮೇಲ್ಗಡೆ ಬರೋಣ. ಮೇಲ್ಗಡೆ ಬಂದರೆ ಬ್ಯಾಟ್ರಿಯ ನೆಗೆಟಿವಿಂದ ತೊಗೊಳ್ಳೋಣ. ಬ್ಯಾಟ್ರಿಯ ನೆಗೆಟಿವಿಂದ ಒಂದು ವೈರ್ ಕನೆಕ್ಟ್ ಮಾಡಿ, ಮೇಲ್ಗಡೆ ಇನ್ನೊಂದು ಕೀ ಇದೆ, ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ ನಾನು, ಈ ಕಡೆ ಕನೆಕ್ಟ್ ಆಗಿದೆ. ಸೊ ಹಾಗಾದರೆ ಈ ಅನದರ್ ಟರ್ಮಿನಲ್ ಆಫ್ ದಿ ಕೀಯಿಂದ ಎಲ್ಲಿ ಹೋಗಬೇಕು, ರಿಯೋಸ್ಟ್ಯಾಟ್ಗೆ ಹೋಗಬೇಕು. ನೋಡಿ ಸ್ಟೂಡೆಂಟ್ಸ್, ರಿಯೋಸ್ಟ್ಯಾಟಲ್ಲಿ ಒಟ್ಟು ಇಲ್ಲೊಂದು ಎರಡು ಬೇಸ್ ಟರ್ಮಿನಲ್ಲಿರುತ್ತೆ, ಇಲ್ಲೊಂದು ಸೆಂಟ್ರಲ್ ಟರ್ಮಿನಲ್ಲಿದೆ, ಈ ಸೆಂಟ್ರಲ್ ಟರ್ಮಿನಲ್ಲಿದೆ. ಸೊ ಹಾಗಾದರೆ ಕೀನ ಅನದರ್ ಟರ್ಮಿನಲ್ಲಿಂದ ಒಂದು ವೈರೆಲ್ಲಿ ಹೋಗಬೇಕು, ರಿಯೋಸ್ಟ್ಯಾಟಿನ ಬೇಸ್ಗೆ ಹೋಗಬೇಕು. ಓಕೆ, ಇನ್ನೊಂದು ಬೇಸು ಖಾಲಿ ಇರಬೇಕು. ಯಾಕೆ, ಸರ್ಕ್ಯೂಟ್ನಲ್ಲಿ ಇರೋದು ಹೇಗೆ, ಎಲ್ಲ ಕಡೆನೂ ಮೂರು ಟರ್ಮಿನಲ್ ಬಳಸಲ್ಲ. ಹಾಗಾದರೆ ಒಂದು ಟರ್ಮಿನಲ್ಲು ಇಲ್ಲಿ ಕನೆಕ್ಟ್ ಆಗಿದೆ. ಅಪ್ಪರ್ ಟರ್ಮಿನಲ್ನಿಂದ ನೆಕ್ಸ್ಟ್ ಕನೆಕ್ಷನ್ ಕಂಟಿನ್ಯೂ ಆಗುತ್ತೆ. ಅಪ್ಪರ್ ಟರ್ಮಿನಲ್ನಿಂದ ಕ್ಯೂಗೆ ಕನೆಕ್ಟ್ ಆಗಬೇಕು. ಸೊ ಪೊಟೆನ್ಷಿಯಾಮೀಟ್ರ್ ಬೋರ್ಡಿನ ಅನದರ್ ಎಂಡ್ ಕ್ಯೂ, ಮೊದಲನೇ ಎಂಡು ಪಿ, ಅನದರ್ ಎಂಡು ಇಲ್ಲಿ ಕ್ಯೂ. ಸೊ ಇದು ಕ್ಯೂ, ಇದು ಈ ಕಡೆದು ಪಿ. ನಿಮ್ಗೆ ಗೊತ್ತಾಗಿದೆ. ಈ ರೀತಿ ಸರ್ಕ್ಯೂಟ್ ಕಂಪ್ಲೀಟ್ ಕನೆಕ್ಷನ್ ಆಗಿರೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಈಗ ಭಾಳ ಸರಳ. ಇಷ್ಟೋ ತನಕ ಸರ್ಕ್ಯೂಟ್ ಕನೆಕ್ಷನ್ ಕರೆಕ್ಟಾಗಿ ಮಾಡಾದಮೇಲೆ ಟೈಟ್ ಮಾಡಬೇಕು, ತುಂಬ ಲೂಸ್ ಇರಬಾರ್ದು. ಈಗ ಆ್ಯಕ್ಚುಯಲ್ ಎಕ್ಸ್ಪರಿಮೆಂಟನ್ನು ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಯಲ್ ಎಕ್ಸ್ಪರಿಮೆಂಟನ್ನು ಸ್ಟಾರ್ಟ್ ಮಾಡಿದಾಗ ನನಗೆ ಕೀ K2 ಈಸ್ ಓಪನ್. ಫಸ್ಟ್ ಕಂಡೀಷನ್ನೇ ಇದು. ನೀವು ಪ್ರಾಕ್ಟಿಕಲ್ಸನ್ನು ಇದು ಇಷ್ಟೋ ತನಕ
ಕನೆಕ್ಷನ್ ಎಲ್ಲ ಆದಮೇಲೆ ಸ್ಟಾರ್ಟ್ ಮಾಡೋ ಮೆಥಡ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಕೀ K2 ಓಪನ್, ಕೀ K1 ಕ್ಲೋಸ್ಡ್. ಕೀ K1 ಕ್ಲೋಸ್ಡ್ ಆದಾಗ K2 ಓಪನ್ ಆಗಿದ್ದಾಗ ಕರೆಂಟ್ ಹೆಂಗೆ ಫ್ಲೋ ಆಗುತ್ತೆ ಅಂದರೆ, ಈ ಮೇಲ್ಗಡೆಯಿಂದ ಬರುವಂತಹ ಬ್ಯಾಟ್ರಿಯಿಂದ ಬರುವಂಥ ಕರೆಂಟು ಈ ಪೊಟೆನ್ಷಿಯೋಮೀಟ್ರ್ ಬೋರ್ಡ್ ಮೂಲಕ ಪಾಸ್ ಆಗುತ್ತೆ. ಈ ಕೆಳಗಡೆ ಗಿವನ್ ಸೆಲ್ಲಿಂದ ಬರುವಂಥ ಕರೆಂಟು ಕೂಡ ಪಾಸ್ ಆಗುತ್ತೆ. ಈ ಇದೆಯಲ್ಲ ರೆಸಿಸ್ಟೆನ್ಸ್ ಬಾಕ್ಸ್ ಮತ್ತು ಕೀ ಇದೆಯಲ್ಲ ಆ ಪಾರ್ಟಲ್ಲಿ ಕರೆಂಟು ಫ್ಲೋ ಆಗೋದಿಲ್ಲ ಈಗ. ಸೊ ಹಾಗಾದರೆ ಇಲ್ಲೊಂದು ಸೆಲ್ಲು ಈ ರಿಮೈನಿಂಗ್ ಪೊಟೆನ್ಷಿಯೋಮೀಟ್ರ್ ಬೋರ್ಡ್ ಇದ್ರ ಮೂಲಕ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಯಾವ ಲೆಂತಲ್ಲಿ, ಫಸ್ಟ್ ಆಫ್ ಆಲ್ ಯಾವ ಲೆಂತಲ್ಲಿ ಗ್ಯಾಲ್ವನೋಮೀಟ್ರ್ ಝೀರೋ ಡಿಫ್ಲೆಕ್ಷನ್ ತೋರಿಸುತ್ತೆ ಅಂತ ನಾನು ವೆರಿಫೈ ಮಾಡಬೇಕು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಮಾಡಬೇಕು ಅಂದರೆ, ಈ ಪೊಟೆನ್ಷಿಯೋಮೀಟ್ರ್ ಬೋರ್ಡ್ನಲ್ಲಿ ನೋಡಿ ಸ್ಟೂಡೆಂಟ್ಸ್, ನಾನು ಸ್ಲೈಡ್ ಇನ್ ಕಾಂಟ್ಯಾಕ್ಟ್ ಟಚ್ ಮಾಡ್ತಾ ಇದ್ದೀನಿ. ಸೊ ಒಂದು ಎಂಡ್ ಟಚ್ ಮಾಡ್ತೀನಿ, ಗ್ಯಾಲ್ವನೋಮೀಟ್ರ್ನಲ್ಲಿ ಒಂದು ಸೈಡ್ ಡಿಫ್ಲೆಕ್ಷನ್ ತೋರಿಸ್ತಾ ಇದೆ. ಸೊ ಮತ್ತೊಂದು ಎಂಡನ್ನು ಟಚ್ ಮಾಡಿಸಿದ್ರೆ ಇದೇ ಸ್ಲೈಡ್ ಇನ್ ಕಾಂಟ್ಯಾಕ್ಟನ್ನು ಆಪೋಸಿಟ್ ಸೈಡಲ್ಲಿ ಪೊಟೆನ್ಷಿಯೋಮೀಟ್ರ್ ಬೋರ್ಡಲ್ಲಿ ಟಚ್ ಮಾಡಿದರೆ ಡಿಫ್ಲೆಕ್ಷನ್ನು ಆಪೋಸಿಟ್ಟು ತೋರಿಸ್ಬೇಕು, ಅದರ ಆಪೋಸಿಟ್ಟು ತೋರಿಸ್ಬೇಕು. ಮೊದಲೇನು ತೋರಿಸ್ತಾ ಇತ್ತೋ ಅದರ ಆಪೋಸಿಟಲ್ಲಿ ಇದು ಡಿಫ್ಲೆಕ್ಷನ್ ಆಗೋದನ್ನು ತೋರಿಸ್ಬೇಕಾಗತ್ತೆ. ಒಂದು ಸೆಕೆಂಡ್. ಓಕೆ, ಸ್ಲೈಡ್ ಇನ್ ಕಾಂಟ್ಯಾಕ್ಟು ಆಪೋಸಿಟ್ ಡಿಫ್ಲೆಕ್ಷನ್ ಬರ್ತಾ ಇದೆ, ಸರಿ ಇದೆ. ಹಾಗಾದರೆ ನಾನು ಎರಡು ಬ್ಯಾಟ್ರಿಗಳನ್ನ ಆನ್ ಮಾಡಿದ್ದೀನಿ. ಈಗ ನೋಡಿ, ಒಂದು ಎಂಡಲ್ಲಿ ಒಂದು ಸೈಡ್ ಡಿಫ್ಲೆಕ್ಷನ್ ಬರ್ತಾ ಇದೆ. ಇನ್ನೊಂದು ಸರಿ ಟೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸೈಡ್ ಟಚ್ ಮಾಡಿದಾಗ ಡಿಫ್ಲೆಕ್ಷನ್ ಆಪೋಸಿಟ್ ಬರ್ತಾ ಇದೆ. ಓಕೆ, ಸೊ ಒಂದು ಸೈಡಲ್ಲಿ ಟಚ್ ಮಾಡಿದಾಗ ಡಿಫ್ಲೆಕ್ಷನ್ ಒಂದು ಸೈಡ್ ಇದೆ, ಇನ್ನೊಂದು ಸೈಡ್ ಟಚ್ ಮಾಡಿದಾಗ ಡಿಫ್ಲೆಕ್ಷನ್ ಆಪೋಸಿಟ್ ಸೈಡ್ ಇದೆ. ಹಾಗಾದರೆ ಈ ಸ್ಲೈಡ್ ಇನ್ ಕಾಂಟ್ಯಾಕ್ಟನ್ನು ಎಲ್ಲೋ ಒಂದು ಕಡೆ ಟಚ್ ಮಾಡಿದಾಗ ಝೀರೋ ಡಿಫ್ಲೆಕ್ಷನ್ ತೋರಿಸ್ಬೇಕು. ಅದು ಯಾವ ಪಾಯಿಂಟಲ್ಲಿ ಬರುತ್ತೆ ಅಂತ ನಾನು ಹುಡುಕಬೇಕು. ಸೊ ಅದಕ್ಕಾಗಿ ಟಚ್ ಆ್ಯಂಡ್ ರಿಮೂವ್ ಮಾಡ್ತಾ ಈ ವೈರನ್ನು ನಾನೀಗ ರೀಡಿಂಗನ್ನು ತೊಗೊಳ್ತೀನಿ. ಸೊ ರೀಡಿಂಗ್ ತೊಗೊಳ್ಬೇಕಾದ್ರೆ ವೆನ್ ಕೀ K2 ಈಸ್ ಓಪನ್, ಕೀ K1 ಕ್ಲೋಸ್ಡ್, ಯಾವ ಲೆಂತಿಗೆ ಬ್ಯಾಲೆನ್ಸಿಂಗ್ ಲೆಂತು ಝೀರೋ ತೋರಿಸುತ್ತೆ ಅಂತ ನಾನು ನೋಡಬೇಕು. ಸೊ ಹಾಗಾದರೆ ಇಲ್ಲಿ ಗ್ಯಾಲ್ವನೋಮೀಟ್ರನ್ನ ಗಮನಿಸಿ, ನಾನು ಇಲ್ಲಿ ಮೂವ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಮೂವ್ ಮಾಡ್ತಾಯಿದ್ರೆ ಎಕ್ಸಾಕ್ಟ್ 81 ಸೆಂಟಿಮೀಟ್ರಿಗೆ ನನಗೆ ಇಲ್ಲಿ ಗ್ಯಾಲ್ವನೋಮೀಟ್ರು ಇಲ್ಲಿ ಮೂವ್ ಮಾಡ್ತಾಯಿದ್ದೀನಿ. 81 ಸೆಂಟಿಮೀಟ್ರ್ ಹತ್ರ ಝೀರೋ ಡಿಫ್ಲೆಕ್ಷನ್ ತೋರಿಸ್ತಾ ಇದೆ. 81 ಸೆಂಟಿಮೀಟ್ರ್ ಹತ್ರ ಡಿಫ್ಲೆಕ್ಷನ್ ತೋರಿಸ್ತಾ ಇದೆ. ಓಕೆ, ಸೊ ಅದನ್ನು ನನ್ನ ರೀಡಿಂಗ್ ನಾನು ಬರಿಬೇಕೀಗ. ನೆಕ್ಸ್ಟ್, ಇದು L1 ರೀಡಿಂಗ್ ತಗೊಳ್ತಕ್ಕಂತಹ ಮೆಥಡ್ ಇಷ್ಟ ಆಯಿತು. ಸೊ ಅದನ್ನು ನಾನು ಟ್ಯಾಬ್ಯುಲರ್ ಕಾಲಮ್ಗೆ ಎಂಟ್ರಿ ಮಾಡೋದನ್ನು ಆಮೇಲೆ ತೋರಿಸ್ತೀನಿ. ಸೊ ಹಾಗಾದರೆ L1 ಎಷ್ಟು ಬಂತಲ್ಲಿಗೆ 81 ಸೆಂಟಿಮೀಟರ್ ಬಂದಿದೆ. ಒಂದು ಸೆಕೆಂಡ್. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಎಕ್ಸ್ಪೆರಿಮೆಂಟನ್ನು. ಬೋತ್ ದಿ ಕೀಸ್ ಆರ್ ಕ್ಲೋಸ್ಡ್. ಎರಡು ಕೀಗಳನ್ನು ಹಾಕೋಬೇಕೀಗ. ಎರಡು ಕೀಗಳನ್ನು ಹಾಕ್ಕೊಂಡು ನಾನು ನೆಕ್ಸ್ಟು ಟ್ರಯಲ್ನ ಈಗ ಮಾಡಬೇಕಾಗತ್ತೆ, ಮಾಡ್ತಾಯಿದ್ದೀನಿ ಈಗ. ಸೊ ನೆಕ್ಸ್ಟು ಟ್ರಯಲ್ ಮಾಡಬೇಕಾದ್ರೆ ಈಗ ನೋಡಿ, ಬೋತ್ ದಿ ಕೀಸ್ ಆರ್ ಕ್ಲೋಸ್ಡ್ ಹೇಳಿದ್ದೀನಿ. ಎರಡು ಕೀಸನ್ನು ಕ್ಲೋಸ್ ಮಾಡಿದಾಗ ಈ ರೆಸಿಸ್ಟೆನ್ಸ್ ಬಾಕ್ಸ್, ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ ಮತ್ತು ಈ ಎರಡನೇ ಕೀ ಅವೆಲ್ಲದ್ರ ಮೂಲಕನೂ ಕರೆಂಟ್ ಫ್ಲೋ ಆಗೋದು ಈಗ ಕಂಡು ಬರ್ತಾ ಇದೆ. ಸೊ ನಾವು ವಿ ಕ್ಯಾನ್ ಟೇಕ್ ದಿ ರೀಡಿಂಗ್. ಮತ್ತೆ ಒಂದು ಸರಿ ಎಗೈನ್ ಟೆಸ್ಟ್ ಮಾಡಬೇಕು, ಡಿಫ್ಲೆಕ್ಷನ್ ಆಪೋಸಿಟ್ ಬರ್ತಿದೆಯಾ ಅಂತ. ಎಸ್, ಡಿಫ್ಲೆಕ್ಷನ್ ಆಪೋಸಿಟ್ ಬರ್ತಿದೆ ಅಂದರೆ ಸರ್ಕ್ಯೂಟ್ ವರ್ಕಿಂಗ್ ಕಂಡೀಷನಲ್ಲಿ ತೋರಿಸ್ತಾ ಇದೆ, ಎಲ್ಲರೂ ಗಮನಿಸಬೇಕು. ಸೊ ಸರ್ಕ್ಯೂಟ್ನಲ್ಲಿ ಗ್ಯಾಲ್ವನೋಮೀಟ್ರ್ನಲ್ಲಿ ಒಂದು ಸೈಡ್ ಡಿಫ್ಲೆಕ್ಟ್ ಆಯಿತು, ಇನ್ನೊಂದು ಟಚ್ ಮಾಡಿದ್ರೆ ಅದರ ಆಪೋಸಿಟ್ ಬರ್ತಾ ಇದೆ. ಓಕೆ, ನಾನೀಗೇನು ಮಾಡ್ತಿದ್ದೀನಿ ಅಂದರೆ 2 ಓಮ್ಸನ್ನು ತೆಗೆದಿದ್ದೀನಿ ಈ ರೆಸಿಸ್ಟೆನ್ಸ್ ಬಾಕ್ಸಲ್ಲಿ. ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸಲ್ಲಿ 2 ಓಮ್ಸನ್ನು ತೆಗೆದಾಗ ಎಷ್ಟು ಬ್ಯಾಲೆನ್ಸಿಂಗ್ ಲೆಂತ್ ಬರುತ್ತೆ ಅಂತೇಳಿ ನಾನು ಬರ್ಕೊಳ್ತೀನಿ. ಈಗ ನೋಡಿ, ಇಲ್ಲಿ ಟ್ಯಾಬ್ಯುಲರ್ ಕಾಲಮ್ನಲ್ಲಿ ಮೇಲ್ಗಡೆ ನಾನು ಈಗಾಗಲೇ ಮೇಲ್ಗಡೆ ಬರೆದಿದ್ದೀನಿ. ಅದು L1 ಈಸ್ ಇಲ್ಲಿ ಬರಿಬೇಕಾಗುತ್ತೆ. ಬ್ಯಾಲೆನ್ಸಿಂಗ್ ಲೆಂತ್ ವೆನ್ ಕೀ K1 ಈಸ್ ಕ್ಲೋಸ್ಡ್ ಆ್ಯಂಡ್ K2 ಈಸ್ ಓಪನ್. ಇದನ್ನು ಮಾಡಿದಾಗ 81 ಸೆಂಟಿಮೀಟ್ರ್ ನಿಮಗೆ ಈಗಾಗಲೇ ತೋರಿಸಿದ್ದೀನಿ, ಅಷ್ಟು ಬರ್ತಾ ಇದೆ. ಇದು ಮುಗೀತು, ಫಸ್ಟ್ ಅಬ್ಸರ್ವೇಷನ್ ಮುಗಿದಿದೆ. ನೆಕ್ಸ್ಟ್, ಈಗ ಟ್ಯಾಬ್ಯುಲರ್ ಕಾಲಮ್ನಲ್ಲಿ ಫಾರ್ ಡಿಫರೆಂಟ್ ರೆಸಿಸ್ಟೆನ್ಸಸ್, ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸಸ್ ರೀಡಿಂಗನ್ನು ನಾನು ತೊಗೊಳ್ಬೇಕಾದ್ರೆ ಫಸ್ಟ್ ನಾನು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸಲ್ಲಿ ಎಷ್ಟು ಓಮ್ ತಗೊಂಡಿದ್ದೀನಿ, 2 ಓಮ್ಸನ್ನು ತಗೊಂಡಿದ್ದೀನಿ. 2 ಓಮ್ಸನ್ನು ತಗೊಂಡು ಟೆಸ್ಟ್ ಮಾಡ್ತಿದ್ದೀನಿ. ಈಗ ನಾವು ಐ ಕ್ಯಾನ್ ಗೆಟ್ ದಿ ರೀಡಿಂಗ್ ಎಷ್ಟು ಬರಬಹುದು ಅಂತ ಒಂದು ಸರಿ ಚೆಕ್ ಮಾಡೋಣ. ಸೊ
ಇಲ್ಲಿ ಬರ್ತಾ ಇದೆ 2 ಹೋಮ್ಸಿಗೆ ಲೆಟ್ ಅಸ್ ಅಸ್ಯೂಮ್ ಅಲ್ಲ, ಸೊ ರಫ್ಲಿ ಇಟ್ ಈಸ್ 20 ಸೆಂಟಿಮೀಟ್ರಿಗೆ ಬರ್ತಾ ಇದೆ. ನೋಡಿ ಗ್ಯಾಲ್ವಾಮೀಟರ್ ಶೋಸ್ ಝೀರೋ ಡಿಫ್ಲೆಕ್ಷನ್ ಎಲ್ಲಿಗೆ ಅಂತ ತೋರಿಸ್ತಾ ಇದ್ದೀನಿ. ಗ್ಯಾಲ್ವಾಮೀಟರ್ ಕಡೆ ಗಮನಿಸಿ, ಇಲ್ಲಿ ನಾನು ವ್ಯಾಲ್ಯೂ ನೋಡ್ತಾ ಇದ್ದೀನಿ. ಎಸ್, ಎಕ್ಸಾಕ್ಟ್ಲಿ 20 ಸೆಂಟಿಮೀಟ್ರಿಗೆ ಝೀರೋ ಡಿಫ್ಲೆಕ್ಷನ್ ಬರ್ತಾ ಇದೆ. ನೋಡಿ ಈಗ ಎಕ್ಸಾಕ್ಟ್ಲಿ 20 ಸೆಂಟಿಮೀಟ್ರಿಗೆ ಝೀರೋ ಡಿಫ್ಲೆಕ್ಷನ್ ಬರ್ತಾ ಇರೋದನ್ನು ಮಾರ್ಕ್ ಮಾಡಿರೋದನ್ನ ಇಲ್ಲಿ ಟ್ಯಾಬ್ಯುಲರ್ ಕಾಲಮ್ನಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್ ಈ ವ್ಯಾಲ್ಯೂಸ್ಗಳನ್ನು ತಗೊಂಡು ಈ ಫಾರ್ಮುಲಾಕ್ಕೆ ಹಾಕಿ ನಾನು ಕ್ಯಾಲ್ಕುಲೇಟ್ ಮಾಡಬೇಕೀಗ. ಕ್ಯಾಲ್ಕುಲೇಟ್ ಮಾಡಿದ್ರೆ ಕ್ಯಾಪಿಟಲ್ ಆರ್ ಅನ್ನೋದು ಇಲ್ಲೇ 2 ಅಂತಿದೆ, L1 ಅನ್ನೋದು 81 ಅಂತ ಈಗಾಗಲೇ ಹೇಳಿದ್ದೀನಿ, L2 ಅನ್ನೋದು ಈಗ ತಾನೇ 20 ಅಂತ ನಾನು ಮೆಷರ್ ಮಾಡಿದ್ದೀನಿ. ಈ ಫಾರ್ಮುಲಾಕ್ಕೆ ಹಾಕಬೇಕು. ಈ ಫಾರ್ಮುಲಾಕ್ಕೆ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ಸಮ್ 3.05 ಹೋಮ್ಸ್ 3.05 ಹೋಮ್ಸ್ನಷ್ಟು ಇಂಟರ್ನಲ್ ರೆಸಿಸ್ಟೆನ್ಸು ಬರ್ತಾ ಇದೆ. ಸೊ ಇದೇ ಥರ ನಾನು ಏನು ಮಾಡಬೇಕು, ಐ ಕ್ಯಾನ್ ರಿಪೀಟ್ ಫಾರ್ ಅನದರ್ 2 ಟ್ರಯಲ್ಸ್. ಸೊ ಇನ್ನೊಂದು ಟ್ರಯಲ್ನಲ್ಲಿ ನಾನೇನು ಮಾಡ್ತೀನಿ ಅಂದರೆ 4 ಓಮ್ಸ್ ತಗೊಂಬಿಡ್ತೀನಿ ಈಗ. ಸೊ 4 ಓಮ್ಸಿಗೆ ನಾನು ಎಕ್ಸ್ಪರಿಮೆಂಟನ್ನು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 2 ಇದೆ, ಮತ್ತೆ ಒಂದು 2 ಇದೆ, ಅಲ್ಲಿಗೆ 4 ಓಮ್ಸ್ ಈ ರೆಸಿಸ್ಟೆನ್ಸ್ ಬಾಕ್ಸಲ್ಲಿ ನಿಮಗೆ ಅಲ್ಲಿಂದ ಫೋಕಸ್ ಮಾಡ್ತಾ ಇದ್ದಾರೆ. ಇಲ್ಲೊಂದು 2 ಓಮ್ಸ್ ಇದೆ, ಇಲ್ಲೊಂದು 2 ಓಮ್ಸ್ ಇದೆ. 4 ಓಮ್ಸನ್ನು ಅನ್ಪ್ಲಗ್ ಮಾಡಿ ಅಗೇನ್ ನಾನು ರೀಡಿಂಗನ್ನು ನೋಡ್ತಾ ಹೋಗ್ತೀನಿ. ರೀಡಿಂಗನ್ನು ನೋಡ್ತಾ ಹೋದರೆ ನನಗೆ ಈಗ ರೀಡಿಂಗ್ ಬರೋದು ತೋರಿಸ್ತಾ ಇದ್ದೀನಿ. ಒಂದು ಸೆಕೆಂಡ್. ನೋಡಿ ಈಗ ಅಗೇನ್ ಆಪೋಸಿಟ್ ರಿಫ್ಲೆಕ್ಷನ್ ಬರ್ತಾ ಇದೆ. ಸೊ ಹಾಗಾದರೆ ಒಂದು ಕಡೆಯಿಂದ ಅಬ್ಸರ್ವ್ ಮಾಡ್ತಾ ಹೋಗ್ತೀನಿ ಎಷ್ಟಕ್ಕೆ ಬರುತ್ತೆ ಅಂತ. ಎಸ್, 40 ಸೆಂಟಿಮೀಟ್ರಿಗೆ ಗ್ಯಾಲ್ವಾಮೀಟರ್ ಶೋಸ್ ಝೀರೋ ಡಿಫ್ಲೆಕ್ಷನ್. 40 ಸೆಂಟಿಮೀಟ್ರಿಗೆ ಗ್ಯಾಲ್ವಾಮೀಟ್ರು ಝೀರೋ ಡಿಫ್ಲೆಕ್ಷನ್ ತೋರಿಸ್ತಾ ಇದೆ. ಓಕೆ ಸ್ಟೂಡೆಂಟ್ಸ್, ಅಲ್ಲಿಗೆ ಏನಾಯಿತು, ಮತ್ತೆ ನಾನು ಇದೇ ಫಾರ್ಮುಲಾಕ್ಕೆ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದಾಗ 4. ಸಮ್ ವ್ಯಾಲ್ಯೂ ಬರುತ್ತೆ, 4.01 ವ್ಯಾಲ್ಯೂ ಬರ್ತಾ ಇದೆ. ಸೊ ಏನಾಯ್ತು ಅಲ್ಲಿಗೆ, L1 ಮಾತ್ರ ಎಲ್ಲದಕ್ಕೂ ಸೇಮ್, ಎಲ್ಲ ಟ್ರಯಲ್ಸ್ಗೂ L1 ವ್ಯಾಲ್ಯೂ 81 ಸೆಂಟಿಮೀಟ್ರನ್ನೇ. ಬಟ್ L2 ಮಾತ್ರ ತಗೊಳ್ಳಿಕ್ಕೆ ಈ ಟ್ಯಾಬ್ಯುಲರ್ ಕಾಲಮನ್ನು ನಾವು ಬಳಸ್ತಾ ಇದ್ದೀವಿ. 4 ಓಮ್ ಅನ್ಪ್ಲಗ್ ಮಾಡಿ 40 ಅನ್ನೋಂಥ L2 ವ್ಯಾಲ್ಯೂ ಬಂದಿದೆ, ಅದನ್ನು ಈ ಫಾರ್ಮುಲಾಕ್ಕೆ ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ ಇಷ್ಟು ವ್ಯಾಲ್ಯೂ ಬರ್ತಿದೆ. ಲೈಕ್ ದ್ಯಾಟ್ ಐ ಕ್ಯಾನ್ ಟೇಕ್ ಒನ್ ಮೋರ್ ಟ್ರಯಲ್. ಇನ್ನೊಂದು ಟ್ರಯಲ್ ಮಾಡುವಾಗ 6 ಓಮ್ಸಿಗೆ ಮಾಡೋಣ, ಕನ್ಕರೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂಗೆ ಮಾಡ್ತಾ ಹೋಗೋಣ. ಸೊ 5 ಓಮ್ ಅಂತ ಇಲ್ಲಿದೆ ರೆಸಿಸ್ಟೆನ್ಸ್ ಬಾಕ್ಸಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ 5 ಓಮ್ ಇದೆ, ಇಲ್ಲಿ 1 ಇದೆ, ಅಲ್ಲಿ 2 ಸೇರಿದ್ರೆ 6 ಓಮ್ ಆಗುತ್ತೆ. 6 ಓಮ್ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂಗೆ ಎಷ್ಟು ಬರ್ಬೋದು ಅಂತ ಅಗೇನ್ ನಾನು ಹುಡುಕ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಕಂಡೀಷನ್ ಏನು ಅಂದರೆ ಆಪೋಸಿಟ್ ಡಿಫ್ಲೆಕ್ಷನ್ ಬರ್ತದಾ ನೋಡ್ಕೋಬೇಕು. ಬರ್ತಾ ಇದೆ, ಡೆಫಿನೆಟ್ಲಿ ಬರ್ತಾ ಇದೆ. ಓಕೆ, ಬರ್ತಾ ಇದೆ. ಈಗ ಹುಡುಕ್ತಾ ಹೋದರೆ ಸಮ್ 63 ಸೆಂಟಿಮೀಟ್ರಿಗೆ ನೋಡಿ 63 ಸೆಂಟಿಮೀಟ್ರಿಗೆ ನೋಡ್ತಾ ಇದ್ದೀನಿ. 63 ಸೆಂಟಿಮೀಟ್ರಿಗೆ ಗ್ಯಾಲ್ವಾಮೀಟರ್ ಝೀರೋ ಡಿಫ್ಲೆಕ್ಷನ್ ತೋರಿಸ್ತಾ ಇದೆ. ಓಕೆ, ಅದನ್ನು ಟ್ಯಾಬ್ಲೇಟ್ ಮಾಡಿದ್ದೀನಿ. ಸೊ 6 ಓಮ್ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ತೆಗೆದಾಗ ಬ್ಯಾಲೆನ್ಸಿಂಗ್ ಲೆಂತು L2 ಅನ್ನೋದು 63 ಸೆಂಟಿಮೀಟ್ರ್ ಬರ್ತಾ ಇದೆ. ಅಗೈನ್ ಅದನ್ನ ಈ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1.71 ಹೋಮ್ಸ್ ಅಂತ ಬರ್ತಾ ಇದೆ. ಸೊ ಇವಿಷ್ಟು ವ್ಯಾಲ್ಯೂಸ್ಗಳನ್ನು ನೋಡಿದಾಗ ತುಂಬ ಕಡಿಮೆ ರೆಸಿಸ್ಟೆನ್ಸ್ ಇರೋವಂಥದ್ದು ಕಾಣ್ತಾ ಇದೆ. ಇಂಟರ್ನಲ್ ರೆಸಿಸ್ಟೆನ್ಸು ತುಂಬ ಕಡಿಮೆ ಇರೋವಂಥದ್ದು ಕಾಣ್ತಾ ಇದೆ, ತುಂಬ ಜಾಸ್ತಿ ಇಲ್ಲ. ಹಾಗಾಗಿ ಈ ಗಿವನ್ ಸೆಲ್ ಅನ್ನೋಂಥದ್ದು ವರ್ಕಿಂಗ್ ಸೆಲ್ಲೇ, ಬಟ್ ಅದರ ಇಂಟರ್ನಲ್ ರೆಸಿಸ್ಟೆನ್ಸ್ ರೇಂಜನ್ನು ನಾವಿಲ್ಲಿ ಈ ಎಕ್ಸ್ಪರಿಮೆಂಟಲ್ಲಿ ಮೆನ್ಷನ್ ಮಾಡಬೇಕಷ್ಟೇ. ಇಂಟರ್ನಲ್ ರೆಸಿಸ್ಟೆನ್ಸ್ ರೇಂಜ್ ಎಷ್ಟಿದೆ ಅಂದರೆ 1.71 ಹಿಡಿದು 3.05ವರೆಗೂ ರೇಂಜ್ ಇದೆ. ಅದನ್ನು ರಿಸಲ್ಟಲ್ಲಿ ನಾನು ತೋರಿಸ್ಬೇಕು. ಸೊ 1.71 3.1 ಆ ಟ್ಯಾಬ್ಯುಲರ್ ಕಾಲಮ್ನಲ್ಲಿ ಇರೋವಂಥ ವ್ಯಾಲ್ಯೂಸನ್ನೇ ಇಲ್ಲಿಗೆ ತರಬೇಕಷ್ಟೇ, ಮತ್ತೇನಿಲ್ಲ. ಸೊ ಟ್ಯಾಬ್ಯುಲರ್ ಕಾಲಮ್ನಲ್ಲಿ ಇನ್ನೊಂದು ವ್ಯಾಲ್ಯೂ ಇದೆ 3.05 ವ್ಯಾಲ್ಯೂ ಇದೆ. ಹಾಗಾದರೆ ಟ್ಯಾಬ್ಯುಲರ್ ಕಾಲಮ್ನಲ್ಲಿರುವಂತಹ ವ್ಯಾಲ್ಯೂ ಅದರ ರೇಂಜನ್ನು ನೋಡಿ. ರಿಸಲ್ಟ್ ದಿ ವ್ಯಾಲ್ಯೂ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಗಿವನ್ ಸೆಲ್ ಲೈಸ್ ಬಿಟ್ವೀನ್ ಎಷ್ಟಿರುತ್ತೆ ಅಂದರೆ 1.71 3.05 ಹೋಮ್ಸ್ನವರೆಗೆ ಇದೆ. ಅಂದರೆ ಆಲ್ಮೋಸ್ಟ್ 2 ಹೋಮ್ಸಿಂದ 3 ಹೋಮ್ಸ್ ರೇಂಜ್ವರೆಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ ಅಂತ ನಾವು ಈ ಎಕ್ಸ್ಪರಿಮೆಂಟನ್ನು ಕಂಡಕ್ಟ್ ಮಾಡಿ ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಸೊ ಹೀಗೆ ಮಾಡಿದಾಗ ಯಾವುದೇ ಸೆಲ್ಲಿನ ಇಂಟರ್ನಲ್ ರೆಸಿಸ್ಟೆನ್ಸ್ ನಾವು ಫೈಂಡ್ ಔಟ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು.